ನಮಸ್ತೆ. ಇವತ್ತು ಟಿಫನ್‌ಗೆ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ಹೇಳಿ ನೈಟೇ ಬ್ರೆಡ್‌ನೆಲ್ಲ ತರಿಸಿ ಇಟ್ಟಿದ್ದೆ. ಸೊ ಯೂಶುವಲಿ ನಾನೇನಾದ್ರೂ ಬ್ರೆಡ್ ಆಮ್ಲೆಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಬ್ರೆಡ್‌ನ ನಾನು ಟೋಸ್ಟ್ ಮಾಡಿ ಇಟ್ಬಿಡ್ತೀನಿ. ಅದಾದ್ಮೇಲೆನೆ ನಾನು ಆಮ್ಲೆಟ್ ಹಾಕೋದು. ಬಿಕಾಸ್ ಆ ಬ್ರೆಡ್ ಟೋಸ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಬಿಸಿ ಬಿಸಿಲಿ ಸಾಫ್ಟ್ ಇರತ್ತೆ. ನಮ್ಮನೇಲಿ ಆ ಸಾಫ್ಟ್ ಇಷ್ಟಪಡಲ್ಲ, ಕ್ರಂಚಿ ಆಗಿರ್ಬೇಕು. ಹಾಗಾಗಿ ಫಸ್ಟ್ ಆ ರೀತಿ ಮಾಡ್ತೀನಿ ನಾನು. ಮಾಡ್ತಿದ್ನಲ್ವಾ ಅಷ್ಟೊತ್ತಿಗೆ ನಮ್ ಹನಿ ಬಂದ್ಬಿಟ್ಟು ಅಮ್ಮ ಬ್ರೆಡ್ ಆಮ್ಲೆಟ್ ಬೇಡ, ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಿ ಅಂತ ಹೇಳೋದು. ಹಂಗಾಗಿ ಹೆಂಗೋ ಟೋಸ್ಟ್ ಮಾಡಿ ಇಟ್ಟಿದ್ನಲ್ಲ ಬ್ರೆಡ್‌ನ ಬಿಟ್ಟು ಇವಾಗ ಇದನ್ನ ಈ ತರ ಕ್ಯೂಬ್ಸ್ ತರ ಕಟ್ ಮಾಡಿ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಸುಮಾರು 7ರಿಂದ 8 ಮೊಟ್ಟೆನ ಹಾಕೊಂಡು ಅದಕ್ಕೆ ಉಪ್ಪು ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡು ನಾನೇನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬ್ರೆಡ್ಗೆ ಈ ಮೊಟ್ಟೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇವಾಗ ಒಂದು ಪ್ಯಾನ್ ಅಲ್ಲಿ ನಾನು ಎಣ್ಣೆ ಹಾಕೊಂಡು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಹಾಗೆ ಒಂದು ಟೊಮೊಟೊನ ಹಾಕಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ನ ಹಾಕೊಂತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಾಗ ಇವಾಗ ಇದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಉಪ್ಪು ಹಾಗೇನೆ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕಿ ನಾವು ಸ್ವಲ್ಪ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಬೇಕಾಗತ್ತೆ. ಅದು ಫ್ರೈ ಆಗಿದೆ ಅಂತ ಅಂದಾಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಬ್ರೆಡ್ ಮತ್ತೆ ಮೊಟ್ಟೆ ಅದನ್ನ ಹಾಕ್ಬಿಟ್ಟು ಇವಾಗ ನಾವು ಇದನ್ನ ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು. ಬಿಕಾಸ್ ಜಾಸ್ತಿ ಅದನ್ನೇನಾದ್ರೂ ಕೈ ಆಡ್ಸಿದೀವಿ ಅಂದ್ರೆ ಅದು ಪುಡಿ ಪುಡಿ ಆಗೋಗ್ಬಿಡತ್ತೆ. ಸುಮ್ನೆ ಸ್ವಲ್ಪ ಲೈಟ್ ಆಗಿ ಅದನ್ನ ಹಂಗೆ ಸ್ವಲ್ಪ ಒಂಚೂರು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ನಾನು ಇಲ್ಲಿ ಚೀಸ್ ನ ತುರಿದ್ ಬಿಟ್ಟು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ಪ್ಲೇಟ್ ನ ಮುಚ್ಚಿಬಿಡ್ತಿದ್ದೀನಿ. ಇನ್ನ ಗ್ಯಾಸ್ ಆಫ್ ಮಾಡಿದ್ರೆ ಬಿಸಿಗೆನೆ ಚೀಸ್ ಅನ್ನೋದು ಮೆಲ್ಟ್ ಆಗೋಗುತ್ತೆ. ಇನ್ನ ಇವತ್ತು ಹೆಲ್ದಿ ಡ್ರಿಂಕ್ ಗೆ ಕ್ಯಾರೆಟ್ ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ನ ಮಾಡ್ಕೊಂಡಿದ್ದೆ.